ನಾವು ಡಿ ಸಿ, ನೋಂದಾವಣಿ ಅಧಿಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ, ರಾಜ್ಯ ಮಟ್ಟದ ಎಲ್ಲ ಅಧಿಕಾರಿಗಳಿಗೂ ಕೂಡ ಇದನ್ನು ಒಪ್ಪಿಸಿದ್ದೀವಿ. ಒಪ್ಪಿಸಿದ ಪರಿಣಾಮದಿಂದ ನಮ್ಮ ದಾಖಲೆಗಳನ್ನು ಗಮನಿಸಿ ಡಿ ಸಿ ಅವರು ಆರ್ಡರ್ ಮಾಡಿದ್ದಾರೆ. ಎನ್ಕ್ವೈರಿ ಕಮಿಟಿಯನ್ನು ನೇಮಿಸಿದ್ದಾರೆ. ಈಗ ರಿಟೈರ್ಡ್ ಜಡ್ಜ್ ಮೂಲಕ ತನಿಖೆ ನಡೀತಾ ಇದೆ. ಸೊ ನಡೀತಾ ಇರುವಂಥ ಸಂದರ್ಭದಲ್ಲಿ ಯಾತಕ್ಕೆ ನಡೀತಾ ಇದೆ? ಇಲ್ಲ ಅವ್ಯವಹಾರ, ಅನೈತಿಕತೆ, ದುಡ್ಡಿನ ಲೂಟಿ ನಡೀತಾ ಇದೆ, ಅದಕ್ಕೆ ಎನ್ಕ್ವೈರಿ ನಡೀತಾ ಇದೆ. ಸೊ ಎನ್ಕ್ವೈರಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಮತ್ತೆ ಇಲ್ಲಿ ಎಲ್ಲ ರೀತಿಯ ಅವ್ಯವಹಾರ ಮಾಡೋದು, ಲೂಟಿ ಮಾಡೋದು, ದೇಣಿಗೆ ಸಂಗ್ರಹ ಮಾಡೋದು, ಇದು ನೈತಿಕತೆನಾ? ಇದು ಪ್ರಾಮಾಣಿಕತೆನಾ? ಎನ್ಕ್ವೈರಿ ನಡೀತಾ ಇದೆ ರೀ. ಸೊ ಎನ್ಕ್ವೈರಿ ಮುಗಿಯುವವರೆಗೆ ಆದರೂ ಶಾಂತವಾಗಿ ಸಮಾಧಾನವಾಗಿ ಇರೋಕ್ಕಾಗೋದಲ್ವಾ? ಎನ್ಕ್ವೈರಿ ನಂತರದ ಪ್ರಕ್ರಿಯೆ ಏನು, ನೀವು ಶುದ್ಧವಾಗಿದ್ದರೆ, ಪ್ರಾಮಾಣಿಕವಾಗಿದ್ದರೆ ನಮಗೇನೂ ಅಭ್ಯಂತರ ಇಲ್ಲ, ಮತ್ತೆ ನೀವು ತೊಗೊಂಡು ಆಡಳಿತ ಮಾಡಿರಿ. ಆದರೆ ಎನ್ಕ್ವೈರಿ ನಡೀತಾ ಇರುವಂಥ ಸಂದರ್ಭದಲ್ಲೂ ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ತಗೊಳ್ಳೋದು, ದೇಣಿಗೆ ಸಂಗ್ರಹ ಮಾಡೋದು, ಮೇಲ್ಗಡೆಗೆ ಆಟ ಆಡೋದು, ಆಟದ ದೊಡ್ಡ ದೊಡ್ಡ ಟೂರ್ನಾಮೆಂಟ್ ಮಾಡೋದು, ಸೊ ಒಂದು ಅನೈತಿಕತೆ ರೀ, ಇದು ಅಪ್ರಾಮಾಣಿಕತೆ. ಒಂದು ಡಿ ಸಿ ಅವರ ಅಗೌರವ ತೋರಿಸಿದಂಗೆ, ಕಾನೂನಕ್ಕೆ ಕಿಮ್ಮತ್ತು ಕೊಡದೇ ಇರೋ ಹಾಗೆ. ಸೊ ಅಂಥ ಇದರಲ್ಲಿ ನಾವು ಇವತ್ತು ನಿಶ್ಚಯ ಮಾಡಿದ್ದೀವಿ, ಅಲ್ಲಿಯ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರಿಗೆ ಹೇಳಿ ಇಲ್ಲಿಯ ಏನು ಒಂದು ದೇಣಿಗೆ ಪೆಟ್ಟಿಗೆಗಳಿದ್ದಾವೆ ಅದನ್ನು ಸೀಸ್ ಮಾಡಬೇಕು. ದೇಣಿಗೆಯನ್ನು ಎನ್ಕ್ವೈರಿ ಮುಗಿಯೋ ತನಕ ಎಣಿಸಬಾರ್ದು. ಮೇಲ್ಗಡೆ ನಡೀತಾ ಇರುವಂಥ ಆಟದ ಏನು ಪ್ರಕ್ರಿಯೆ ನಡೀತಾ ಇದೆ, ಆಟ ನಿಲ್ಲಿಸಬೇಕು. ನಮ್ಮ ಪೂಜೆಗೆ, ಪ್ರಸಾದಕ್ಕೆ, ಭಜನೆಗೆ, ಆರತಿಗೆ ನಮ್ಮನ್ನು ಏನೂ ತೊಂದರೆ ಇಲ್ಲ, ಅದು ನಿರಂತರವಾಗಿ ನಡಿಬೇಕು ಅನ್ನುವಂಥದ್ದೇ ನಮ್ಮ ಇಚ್ಛೆ ಆಗಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಈಗಾಗಲೇ ಕೇಸ್ ಕೋರ್ಟ್ನಲ್ಲಿದೆ, ಕೋರ್ಟ್ನಲ್ಲಿದ್ದರೂ ಈ ರೀತಿ ಪ್ರೊಟೆಸ್ಟ್ ಮಾಡೋದು ಸರಿ? ಕೋರ್ಟಲ್ಲಿ ಎಲ್ಲಿದೆ? ಕೋರ್ಟಲ್ಲಿ ಡಿ ಸಿ ಅವ್ರ ಕಡೆ ಇದೆ. ಡಿ ಸಿನೇ ಆರ್ಡರ್ ಮಾಡಿದ್ದಾರೆ, ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ದಾರೆ. ಇದು ನಡೀತಾ ಇದೆ. ನಾನೇ ಸಾಕ್ಷಿ ಕೊಟ್ಟು ನಾನೇ ಎಲ್ಲ ರೀತಿ ಮಾಡ್ಕೊಂಡು ಬಂದಿದ್ದೀನಿ. ಪ್ರತಿಯೊಬ್ಬರಿಗೂ ನೋಟಿಸ್ ಕೊಡ್ತಾ ಇದ್ದಾರೆ, ಕರೆಸ್ತಾ ಇದ್ದಾರೆ, ಸಾಕ್ಷಿ ತೊಗೊಳ್ತಾ ಇದ್ದಾರೆ, ಅವರ ಅನಿಸಿಕೆಗಳನ್ನು ತೊಗೊಳ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಮತ್ತೆ ನಾವು ಮಾಡಿದರೆ ಹಾಗಾದರೆ ಎನ್ಕ್ವೈರಿಗೆ ಅರ್ಥ ಏನು? ಎನ್ಕ್ವೈರಿ ಮುಗಿಯುವವರೆಗೆ ಆದರೂ ಶಾಂತವಾಗಿರಬೇಕಲ್ಲ ಅನ್ನುವಂಥದ್ದು ನಮ್ಮ ಬೇಡಿಕೆ. ಸರ್, ಎನ್ಕ್ವೈರಿಗೆ ಏನಾದರೂ ಟೈಮ್ ಮಾಡಿದೆ? ಎಷ್ಟು 2 ತಿಂಗಳಂತ ಮಾಡಿದರು. 2 ತಿಂಗಳಿಂದ ಅವರು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ. ಈಗ ಮತ್ತೊಂದು ತಿಂಗಳು 15 ದಿನ ಅವರು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ. ರಿಟೈರ್ಡ್ ಜಡ್ಜ್, ಹಿರಿಯ ಇದು ಜಡ್ಜ್ ಆದಂಥ ಪತ್ತಾರ್ ಅಂತನ್ನುವಂಥ ರಿಟೈರ್ಡ್ ಜಡ್ಜ್ ಇದ್ದಾರೆ. ಸೊ ನಡೀತಾ ಇದೆ, ಹುಬ್ಬಳ್ಳಿಯಲ್ಲೇ ಇದು ನಡೀತಾ ಇದೆ. ಇದು ಅದಕ್ಕೆ ನಾವು ಹೇಳೋದು ಇದು ಸರಿಯಲ್ಲ. ಈ ರೀತಿಯ ಅದಕ್ಕೆ ಕಿಮ್ಮತ್ತು ಕೊಡದೆ ಸೊಕ್ಕಿನಿಂದ ವರ್ತನೆ ಮಾಡುವಂಥದ್ದು ಸರಿಯಲ್ಲ. ನೀವು ಪ್ರಾಮಾಣಿಕರೇ ಇರ್ಬೋದು, ನೀವು ಒಳ್ಳೆಯವರೇ ಇರ್ಬೋದು, ಆದರೆ ಎನ್ಕ್ವೈರಿ ಮುಗಿಲಿ. ಎನ್ಕ್ವೈರಿ ಮುಗಿದ ನಂತರ ನೀವೇನು ಬೇಕಾದ ಮಾಡಿ. ಅವ್ರು ಏನು ಹೇಳ್ತಾರೆ, ಆಯಿತು ಇದೆಲ್ಲ ಶುದ್ಧವಾಗಿದೆ, ಪ್ರಾಮಾಣಿಕವಾಗಿದೆ, ಓಕೆ, ನಾವು ಒಪ್ಕೊಂಡಿವಿ. ಇಲ್ಲಿ ಅನೈತಿಕತೆ ಆಗಿದೆ, ಅವ್ಯವಹಾರ ಆಗಿದೆ ಅಂತಂದರೆ ಆವಾಗ ಮುಂದೆ ಹಾಗಾದರೆ ಈ ಎನ್ಕ್ವೈರಿ ಸಮಯದಲ್ಲಿ ಮಾಡಿದಂಥ ಲೂಟಿ ಅವ್ರ ಕಡೆ ದಾಖಲೆ ಇಲ್ಲ ಈಗ ಅದು. ಸೊ ಹೀಗೆ ನಾವು ಇದನ್ನು ಅಪವಿತ್ರತೆ ಮಾಡಿಕೊಡೋದಲ್ಲ, ದೇವಸ್ಥಾನದ ಪಾವಿತ್ರ್ಯತೆ ಉಳಿಬೇಕು ಅನ್ನುವಂಥದ್ದು ಒಂದೇ ಒಂದು ಕಳಕಳಿ ನಮ್ಮದು. ಇಲ್ಲಿ ಯಾರದೇ ದ್ವೇಷ, ಸೇಡು, ಸಿಟ್ಟು ಏನೂ ಇಲ್ಲ. ನಮಗೆ ದೇವಸ್ಥಾನ ಮುಖ್ಯ ಅನ್ನೋದಷ್ಟೇ. ಇನ್ನು ಅನೇಕ ದೇವಸ್ಥಾನಗಳಲ್ಲಿ ಹೋಗಿ ಅವ್ಯವಹಾರ ಆಗುತ್ತದೆ ಇಲ್ಲ ಅಂತ ಅನೇಕ ದೇವಾಲಯಗಳಲ್ಲಿ ವಿಚಾರಿಸುವುದು ನೋಡಿ. ಈ ದೇವಸ್ಥಾನದ ಆದಮೇಲೆ ನನ್ನ ಕಡೆನೇ ಒಂದು 8-10 ದೇವಸ್ಥಾನದ ಫೈಲ್ಗಳು ಬಂದಿದ್ದಾವೆ. ಸೊ ಇದು ಮುಗಿದ ನಂತರ ಅವನ್ನು ಕೂಡ ಪ್ರಾರಂಭ ಮಾಡ್ತೀವಿ ಹೋರಾಟ. ನಾವು ಯಾವುದೇ ದೇವಸ್ಥಾನದ ಅಪವಿತ್ರ ಮಾಡೋಕ್ಕೆ ಕೊಡೋದಿಲ್ಲ, ಲೂಟಿ ಮಾಡೋಕ್ಕೆ ಕೊಡೋದಿಲ್ಲ ಅಂತ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸರಿ, ಸಾಯಿ ಮಂದಿರಗಳು ಮಾಡಿದ್ದಾರೆ ಮುಂದಾಗಿ ಅವರು ಆರೋಪ ಏನು ಮಾಡ್ತಾರಪ್ಪ ಅಂತ, ಇಲ್ಲಿ ವೃದ್ಧಾಶ್ರಮ ನಡೆಸ್ತಾ ಇದ್ದಾರೆ. ವೃದ್ಧಾಶ್ರಮ ದೇಣಿಗೆಯನ್ನು ತಗೋತಾರೆ. ಆ ದೇಣಿಗೆ ಯಾವುದೇ ಲೆಕ್ಕ ಕೊಡ್ತಾ ಇಲ್ಲ.
ಯಾವುದೋ ರೇಟ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಜೊತೆಗೆ ಮೇಲ್ಗಡೆ ಇಲ್ಲ ದೇವಸ್ಥಾನ ಮೇಲ್ಗಡೆ ಸ್ಪೋರ್ಟ್ಸ್ ಎಲ್ಲ ನಡೆಸ್ತಾ ಇದ್ದಾರೆ, ಟೇಬಲ್ ಟೆನ್ನಿಸ್ ಎಲ್ಲ ನಡೆಸ್ತಾರೆ, ಟೂರ್ನಮೆಂಟ್ ನಡೆಸಿ ದುಡ್ಡು ಹೊಡಿತಾ ಇದ್ದಾರೆ ಅಂತ ಅವ್ರು ಆರೋಪ ಮಾಡ್ತಾರೆ. ಅದಕ್ಕೆ ಸರ್, ನಮ್ಮಲ್ಲಿ ನಮ್ಮ ಗುಡಿಯೊಳಗೆ ಶ್ರೀ ಶಿರಡಿ ಸಾಯಿ ತೀರ್ಥ ಮಂಡಳಿ ಅಧ್ಯಕ್ಷನಾಗಿ ನಾನು 100% ಶ್ಯೂರಿಟಿ ಕೊಡ್ತೀನಿ, ನಮ್ಮಲ್ಲಿ ಯಾವುದೇ ರೀತಿಯ ವ್ಯವಹಾರ ಆಗಿಲ್ಲ. ಈಗ ನೀವು ಹೇಳಿದ ಪ್ರಕಾರ ವೃದ್ಧಾಶ್ರಮ ದುಡ್ಡನ್ನು ನಾವು ಹೊಡ್ಯಾಕಂತೀವಿ ಹಂಗೆ ಅಂತ ಹೇಳ್ತಾರೆ, ಇದು ಶುದ್ಧ ಸುಳ್ಳು. ಯಾಕಂದ್ರೆ ಯಾರೇ ಒಂದು ಕಟ್ಟಿಗೆ ಕೊಡಲಿ, ಮಣ್ಣು ಕೊಡಲಿ, ಅಕ್ಕಿ ಪ್ಯಾಕೆಟ್ ಕೊಡಲಿ, ಏನು ಕೊಟ್ಟರು ನಾವು ವಿದೌಟ್ ರೆಸಿಟ್ ಯಾವುದೂ ಮಾಡೋಂಗಿಲ್ಲ. ದಾನಿಗಳು ಏನೇ ಕೊಟ್ಟರು ಅದು ವಿದೌಟ್ ರಿಸಿಟ್ ನಾವು ಇನ್ನೂವರೆಗೂ ಯಾವುದೂ ಮಾಡಿಲ್ಲ, ಮುಂದೆ ಮಾಡೋಂಗಿಲ್ಲ. ವೃದ್ಧಾಶ್ರಮ ನಾವು ಕಟ್ಟಾಕತ್ತಿದ್ದು ಹೌದು, ಅದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಐತಿ, ಅದಕ್ಕೆ ನಮ್ಮ ಮೆಂಬರ್ ಅದಾರ, ಮೆಂಬರ್ ಒಳಗೆ GB ಒಳಗೆ ಅಪ್ರೂವಲ್ ತೊಗೊಂಡು ನಾವು ವೃದ್ಧಾಶ್ರಮ ಮಾಡಾಕತ್ತೀವಿ. ಹೀಗಾಗಿ ನಮ್ಮಲ್ಲಿ ಯಾವುದೇ ರೀತಿ ವೃದ್ಧಾಶ್ರಮ ಒಳಗಾಗಲಿ ಎಲ್ಲ ಗಣ್ಯ ವ್ಯಕ್ತಿಗಳು ಅದಾರ ಅಂತ ಯಾವುದೇ ರೀತಿ ವ್ಯವಹಾರ ಆಗಿಲ್ಲ. ಎರಡನೇದು ಟೇಬಲ್ ಟೆನ್ನಿಸ್ ಅಂದ್ರೆ ಮಕ್ಕಳಿಗೆ ಇವತ್ತಿನ ತಾರೀಕಿನಾಗ ಮೊಬೈಲ್ ಬಿಡಿಸೋದು ಎಷ್ಟು ದೊಡ್ಡ ಇದಂತ ನಿಮಗೆಲ್ಲ ಗೊತ್ತಿತ್ತು. ನಾವು ಸಣ್ಣ ಮಕ್ಕಳಿಗೆ ಇಲ್ಲಿ ಟೇಬಲ್ ಟೆನ್ನಿಸ್ ನಮ್ಮ ಕಡೆಯಿಂದ ಫ್ರೀ ಕೊಟ್ಟು ಗಾಳಿ ಬೆಳಕು ಕರೆಂಟ್ ಎಲ್ಲ ಫ್ರೀ ಕೊಟ್ಟು ನಾವು ಮಕ್ಕಳಿಗೆ ಟೇಬಲ್ ಟೆನ್ನಿಸ್ ಆಡೋಕೆ ಕೊಟ್ಟಿವಿ. ಅದು ಅವ್ರು ಏನೇ ತೊಗೊಂಡು ಫೀಸ್ ಕೊಟ್ಟರು, 250 ರೂಪಾಯಿ ಫೀಸ್ ಕೊಟ್ಟರು, ಅವ್ರು ಕೊಡ್ತಾ ಇರೋದು ಕೋಚಿಗೆ. ಯಾಕೆ 2 ಕೋಚಿಗೆ ನಾವು ಯಾವುದೇ ರೀತಿ ಗುಡಿಯಿಂದ ಸ್ಯಾಲ್ರಿ ಕೊಡ್ತಾ ಇಲ್ಲ. ಈಗ ಕೋಚ್ 2-3 ಮಂದಿ ಕೋಚ್ ಅದಾರ ಅಂದ್ರೆ ಅವ್ರಿಗೆ ಸ್ಯಾಲ್ರಿ ಬೇಕಲ್ಲ, ಅವರು ಕೋಚ್ ಬಾಯ್ ಹುಡುಗರು ಅವ್ರವ್ರು ಮಾತಾಡ್ಕೊಂಡು ಹೋಗ್ತಾರೆ. ನಮ್ಮ ಗುಡಿಗೆ ಅಂತ ಹೇಳಿ ಸಂಬಂಧ ಇಲ್ಲ. ನಮ್ಮ ಗುಡಿಯೊಳಗೆ ಯಾವುದೇ ರೀತಿ ಯಾವ್ಯಾವ ಆಗಿಲ್ಲ. ಈಗ ನೀವು ಮುಂದೆ ನೋಡಿದ್ರಿ ಅವ್ರು ಮಾಡ್ತಾ ಇರೋದು ರೌಡಿಸಮ್ ಮಾಡಿ ಹೊಡ್ಯಾಕೆ ಬರ್ತಾರೆ. ಅವ್ರ ಕಡೆ ಅಷ್ಟಕ್ಕೊಂದು ಈಗ ಹೇಳ್ತೀನಿ, ನಾನು ನಿಮ್ಮ ಮುಖಾಂತರ ತಿಳಿಬಯಸ್ತೀನಿ. ಒಂದು ವೇಳೆ ನಮ್ಮ ಗುಡಿಯೊಳಗೆ 1 ರೂಪಾಯಿದು ಅವ್ಯವಹಾರ ಆಗಿದೆ, ಅವ್ರ ಕಡೆ ದಾಖಲೆ ಆಯ್ತಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಲಿ, FIR ಮಾಡಲಿ, ನನಗೆ ಒಳಗೆ ಹಾಕಲಿ. ಒಳಗೆ ಬಾಕಿದೆಲ್ಲ ಎನ್ಕ್ವೈರಿ ಪೊಲೀಸರು ಮಾಡ್ತಾರಲ್ಲ. ಇದು ಬೇಕಂತೇಳಿ ಇಲ್ಲಿ ರಾಡಿ ಮಾಡೋ ಉದ್ದೇಶ ಏನಂತಂದ್ರೆ ನಮ್ಮ ಗುಡಿ ಹೆಸರು ಕೆಡಬೇಕು, ದಾನಿಗಳು ರೊಕ್ಕ ಕೊಡಬಾರ್ದು, ವೃದ್ಧಾಶ್ರಮ ಆಗಬಾರ್ದು ಅಂತೇಳಿ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಮನೆ ಕೊಡೋದ್ರೆ ನೀವೇನು ಮಾಡ್ತೀರಿ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಿ. ಇವ್ರು ಇಷ್ಟಕ್ಕೊಂದು ಅವ್ಯವಹಾರ ಆಗೈತಿ, ಹಂಗಾಗೈತಿ, ಹಿಂಗಾಗೈತಿ ಅಂತ ಹೇಳ್ತಾರಲ್ಲ, ಇವ್ರು ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡಾಕತ್ತಿಲ್ಲ? ದಾಖಲೆ ಕೊಟ್ಟರೆ ಅವರು ಪೊಲೀಸರು ಬಾಕಿದೆಲ್ಲ ಎನ್ಕ್ವೈರಿ ಮಾಡ್ತಾರಲ್ಲ. ಇಲ್ಲಿ ಬಂದು ನಮ್ಗೆ ಹೊಡ್ಯಾಕೆ ಬಂದು ರೌಡಿಸಮ್ ಮಾಡಿ ಹುಂಡಿಗಳು ಲಾಕ್ ಮಾಡೋದು, ಇದು ರೌಡಿಸಮ್ ಅಲ್ಲದೆ ಏನು? ಇವ್ರು ಮಾಡ್ತಾ ಇರೋದು 100% ರೌಡಿಸಮ್. ಇದ್ರ ಬಗ್ಗೆ ನಾವು ನಮ್ಮ ಆಡಳಿತ ಮಂಡಳಿಯೊಳಗೆ ಮಾತಾಡಿಕೊಂಡು ಇದ್ರ ಬಗ್ಗೆ ನಾವು ಒಂದು ಶಿಸ್ತು ಕ್ರಮ ತಗೊಳ್ಳೋದ್ರ ಬಗ್ಗೆ ನಾವು ಕೆಲಸ ಮಾಡ್ತೀವಿ. ಸರ್, ಇನ್ನೊಂದು ಆರೋಪ ಏನು ಅನಿಸ್ತದೆ, ಈಗ ಸ್ಪೋರ್ಟ್ಸ್ ಆಸ್ತಿ ಹೊರಗಡೆ ಸ್ಪೋರ್ಟ್ಸ್ ಅಕಾಡೆಮಿಗಳದಾವೆ. ದೇವಸ್ಥಾನ ಶ್ರದ್ಧಾ ಕೇಂದ್ರ, ಆಧ್ಯಾತ್ಮಿಕ ಕೇಂದ್ರ, ಈ ಬಂದು ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲಿ ದೇವರನ್ನ ಭಕ್ತಿಯಿಂದ ಸಮರ್ಪಣೆ ಮಾಡ್ಕೊಂಡು ಭಕ್ತಿ ಸಮರ್ಪಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂಥ ದೇವಸ್ಥಾನದೊಳಗೆ ದುಡಿಮೆ ಮಾಡಿ ಯಾಕೆ ಮಾಡ್ತಾರೆ? ಸ್ಪೋರ್ಟ್ಸ್ ಅಕಾಡೆಮಿ ಹೋಗೋದು ಯಾಕೆ ಸ್ಪೋರ್ಟ್ಸ್ ಕಳಿಸ್ತಾರೆ ಅಂತ ಆರೋಪ. ಸರ್, ನಾವು ಗುಡಿನೇ ಬೇರೆ, ಗರ್ಭಗುಡಿನೇ ಬೇರೆ. ಈ ನಾವು ನಿಂತೀವಲ್ಲ ಈ ಪ್ಲೇಸ್ ಅದ, ಗರ್ಭಗುಡಿಗೆ ಇದಕ್ಕೆ ಸಂಬಂಧ ಇಲ್ಲ. ನಾವು ಇದ್ದಿದ್ರೊಳಗೆ ಫ್ರೀ ಹಾಸ್ಟೆಲ್ ಮಾಡೀವಿ ರೀ, ಊಟ ವಸತಿ ಫ್ರೀ ಕೊಟ್ಟಿವಿ. ಮಕ್ಕಳಿಗೆ 1 ರೂಪಾಯಿ ಫೀಸ್ ಇಲ್ಲ. 15-20 ಮಂದಿ ಹುಡುಗರ್ತಾರೆ. ಈಗ ನೀವು ಬರೀ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಇದ್ರೊಳಗೆ ಫ್ರೀ ಕೊಡ್ತಾರೆ ರೀ. ನಾವು ಸ್ಪೋರ್ಟ್ಸ್ ಯಾಕೆ ಕೊಟ್ಟಿವಿ ಅಂತ ಹೇಳಿದ್ರೆ ಮಕ್ಕಳಿಗೂ ಇದಾಗಲಿ, ಸೆಂಟ್ರ್ ಪ್ಲೇಸ್ ಆಗಲಿ ಫ್ರೀ ಕೊಟ್ಟಿವಿ. ನಮ್ಮ ಗುಡಿಯಿಂದ ಟೋಟಲಿ ಫ್ರೀ ಐತಿ. ಈಗ ಇದು ಮಾಡಬೇಡ ಅದು ಮಾಡಬೇಡ ಅನ್ನೋಕ್ಕೆ ಇವ್ರು ಹೆಂಗೆ ರೀ ನಮ್ಗೆ ಇದು ಮಾಡ್ತಾರೆ? ನಮ್ಗೆ ಅದಕ್ಕಾಗಿ ಒಂದು ಮ್ಯಾನೇಜ್ಮೆಂಟ್ ಐತಿ, ಮೆಂಬರ್ಸ್ ಅದಾರ, ಅದೆಲ್ಲ ಡಿಸ್ಕಸ್ ಮಾಡಿರ್ತೈತಿ. ನೀವು ಸ್ಪೋರ್ಟ್ಸ್ ಆಡಿಸ್ಬೇಡ ಇದು ಆಡಿಸ್ಬೇಡ ಅಂದ್ರೆ ಇದು ಹೆಂಗೆ ಅಂತಿದ್ದು? ಸರ್, ಅವ್ರ ಪ್ರಕಾರ ಇವಾಗ ರಿಟೈರ್ಡ್ ಜಡ್ಜ್ ಕಮಿಟಿ ಬೈಠಕ್ ಮಾಡಿಸಿ ಕೂಡಿಸಿದ್ದಾರೆ. ಸೊ ಅವ್ರು ಹಿಂಗಿದ್ದಾಗ ಅದನ್ನು ಹುಂಡಿ ದುಡ್ಡನ್ನು ಅವ್ರು ತಗೋಬಾರ್ದು, ಅದನ್ನು ಪೂರ ಮುಗಿಬೇಕು ಅಂತ. ಸರ್, ಇದು ಒಳ್ಳೆ ಪ್ರಶ್ನೆ ಕೇಳ್ತೀರಿ ನೀವು. ನಾನು ಇದೇನು ಹೇಳ್ತೀನಿ ಗೊತ್ತಾ, ಯಾರೇ ಆಗಲಿ, ರಿಟೈರ್ಡ್ ಜಡ್ಜ್ ಆಗಲಿ ಅಥವಾ ನಮ್ಮ DR ಆಗಲಿ, ರಿಜಿಸ್ಟರ್ DR ಆಗಲಿ ಅಥವಾ DC ಆಗಲಿ, ನಮ್ಮ ಗುಡಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ನಮಗೆ ನೀವು ಯಾವುದೇ ರೀತಿ ಡೆವಲಪ್ಮೆಂಟ್ ಕೆಲಸ ಮಾಡಬಾರ್ದು, ನೀವು ಈ ಕೆಲಸ ಹ್ಯಾಸ್ ಇಟ್ ಈಸ್ ಇಷ್ಟ ನಡೆಸಬೇಕು, ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡಬಾರ್ದು, ಹುಂಡಿ ತೆಗಿಬಾರ್ದು, ಗುಡಿ ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗ್ಬೇಕಂತೇಳಿ ನಮಗೆ ಎಲ್ಲಿನೂ ಆರ್ಡರ್ ಮಾಡಿಲ್ಲ. ಇದು ಪ್ಲೀಸ್ ನಿಮ್ಮ ಗಮನಕ್ಕೆ ಇಡ್ತೀನಿ. ಎನ್ಕ್ವೈರಿ ಆಗ್ತಾವ್ರಿ, ಎನ್ಕ್ವೈರಿ ಅಂತ ಕೇಳ್ತಾರವ್ರು, ಅದು ಆಪಾದನೆ. ನೀವು ಮೊದಲು ಪ್ರಶ್ನೆ ಕೇಳಿದ್ರೆ ನಂಗೆ ಆಪಾದನೆ, ಪ್ರೂಫ್ ಅಲ್ಲದು. ಈಗ ಎನ್ಕ್ವೈರಿ ಜಡ್ಜ್ ಅಷ್ಟವ್ರ ಕಡೆ ಡಾಕ್ಯುಮೆಂಟ್ ಇತ್ತಂದ್ರೆ ಎನ್ಕ್ವೈರಿ ಜಡ್ಜ್ ನಮ್ಗೆ ಹೇಳ್ತೀವಿ. ಎನ್ಕ್ವೈರಿ ಜಡ್ಜ್ ಈಗ ನಮಗೆ ಆರ್ಡರ್ ಮಾಡಲಿ ಅಥವಾ DCಗೆ ಆರ್ಡರ್ ಮಾಡಲಿ, ಸಂಬಂಧಪಟ್ಟದಕ್ಕೆ ಯಾರು ಆರ್ಡರ್ ಮಾಡಲಿ, ನಾವು ಬಂದ್ ಮಾಡ್ತೀವಿ. ಅಲ್ರಿ ಈಗ ನೀವು ಹೇಳ್ತೀರಿ ಬಂದ್ ಮಾಡ್ತೀರಿ, ನಾಳೆ ಮತ್ತೊಬ್ಬರು ಅಂತ ಚಾಲು ಮಾಡ್ತೀರಿ. ಎಲ್ಲರೂ ಹೇಳ್ದಂಗೆ ನಾವು ಮಾಡೋಕ್ಕಾಗತ್ತಾ? ಇಷ್ಟು ದೊಡ್ಡ 10-15 ಸಾವಿರ ಜನ ಊಟ ಮಾಡ್ತಾರೆ. ನಾಳೆ ಹೇಳ್ತಾರೆ ಊಟ ಮಾಡೋದು ಬಂದ್ ಮಾಡ್ತೀರಿ ಅಂತ ಹೇಳ್ತಾರೆ. ಹೆಂಗಾಗತ್ತೆ ರೀ? ಒಂದು ಸಿಸ್ಟಮ್ ಐತಿ. ಇದು ರೌಡಿಸಮ್ ರೀ, ಇವ್ರು ಮಾಡ್ತಾ ಇರೋದು ರೌಡಿಸಮ್. ಇಷ್ಟಕ್ಕೊಂದು ಗುಡಿ ಬಿಟ್ಟು ನಮ್ಮ ಗುಡಿಗೆ ಟಾರ್ಗೆಟ್ ಯಾಕೆ ಮಾಡತ್ತಾರೆ ಅಂದರೆ ಇದ್ರ ಹಿನ್ನೆಲೆ ಏನೈತೆ ಅಂತೇಳಿ ನೀವು ಇದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡಿದ್ರೆ ಮಾಚೋದು. ಸರ್, ನಾವು ಏನೇ ಕ್ರಮ ತೊಗೋಬೇಕಂದ್ರೆ ಆಡಳಿತ ಮಂಡಳಿ ಮಾತಾಡ್ಕೊತೀವಿ. ಆಡಳಿತ ಮಂಡಳಿ ಏನು ಹೇಳ್ತೀವಿ ಅದ್ರ ಬಗ್ಗೆ ನಾವು ಕ್ರಮ ತೊಗೊತೀವಿ. ಯಾಕೆಂದ್ರೆ ರೌಡಿಸಮ್ಗಂತೂ ಇಂಥ ರೌಡಿಸಮ್ಗಂತೂ ಅವಕಾಶ ಕೊಡೋಂಗಿಲ್ಲ. ಥ್ಯಾಂಕ್ ಯು ಸರ್.